ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ದೀಪ ಹಾಗೆ ಅಂತ ಅಂಬೋದು. ಏನು ದೀಪ ಅಂದರೆ ಏನು, ದೀಪ ಎದಕ್ಕೋಸ್ಕರ ಮುಡಿಸಬೇಕು ಹಾಗೆ ಅಂತ ದೀಪದ ವಿಷಯವಾಗಿ ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನು ನೋಡೋಣ. ಇದು ಹೇಗೂ 2 ವಿಡಿಯೋ ಅನೇಕವಾಗಿ ಬರೋದು. ದೀಪ ಹಾಗೆ ಅಂತಂದರೆ ಮೊದಲಿ ದೇವರ ಮುಂದೆ 24 ಗಂಟೆ ಹೊತ್ತು ಉರಿತಾ ಇರುವಂಥದ್ದು ನಂದಾ ದೀಪ ಅಂತ ಹೆಸರು. ಅದಕ್ಕೆ 24 ಗಂಟೆ ಹೊತ್ತು ಮುತ್ತಿನಂತೆ ಅದು ಉರಿತಾ ಇರಬೇಕು. ಅದು ಯಾರೋ ಒಬ್ಬರು ಅದನ್ನು ನೋಡಿ ತಿರಿನ ಸರಿ ಮಾಡಿ ಅದ್ರ ಎಣ್ಣೆ ಹಾಕ್ತಾ ಇರಬೇಕು, ಉರಿತಾ ಇರಬೇಕು. ಇದು ನಂದಾ ದೀಪ ಅಂತ. ಇದು ಯಾವಾಗಲೂ ಇರುವಂಥದ್ದು. ಅದು ಒಂದು ಪಕ್ಕ ಇರಲಿ. ಇವಾಗ ಬೇರೆ ಸಂದರ್ಭಗಳಲ್ಲಿ ಮತ್ತು ದೇವರ ಪೂಜೆ ನಿತ್ಯ ಪ್ರಕಾರ ಮಾಡೋದು, ತುಳಸಿ ಹತ್ತಿರ ಪೂಜೆ ಮಾಡುವಂಥದ್ದು ಮತ್ತು ಧೂಪ ದೀಪ ಅಂತ ಬರ್ತಲ್ಲ, ಅಲ್ಲಿ ಬರುವಂಥ ದೀಪ ಅದು ಬೇರೆ. ಕಾರ್ತಿಕ ತಿಂಗಳು ಮುಡಿಸುವಂಥ ದೀಪಗಳು, ಆ ಸಂದರ್ಭಗಳು, ದೀಪ ಮುಡಿಸುವ ಸಂದರ್ಭ, ಇದೆಲ್ಲ ದೇವರ ಮುಂದಡೆ ಯಾವಾಗ ದೀಪ ಮುಡಿಸಿರೋ ವಿಶೇಷವೇ ಅದು. ದೀಪ ಅಂತಂದರೆ ದೇವರನ್ನು ನಮಗೆ ತೋರಿಸುವಂಥದ್ದು, ಅದಕ್ಕೆ ದೀಪ ಅಂತ ಹೆಸರು. ಮತ್ತು ಹಳೆ ಕಾಲದಲ್ಲಿ ನಂದಾದೀಪ ಅಂತ ಮುಡಿಸ್ತಾ ಇದ್ದರು. ಅದು ಇವತ್ತಿನ ದಿನಕ್ಕೆ ಅದು ಆಗೋದ ಹಾಗೆ ಅಂತಂದರೆ ಮನೆ ಸೌಕರ್ಯ, ಹಳೆ ಕಾಲದಲ್ಲಿ ದೊಡ್ಡದಾಗಿತ್ತು ಮನೆ, ಅದೆಲ್ಲ ನಡೀತಾ ಇತ್ತು. ಇವತ್ತಿನ ದಿನಕ್ಕೆ ಅದು ಆಗೋದ ಹಾಗೆ ಅಂತಂದರೆ ಇವತ್ತಿನ ದಿನಕ್ಕೆ ಅದು ಸಾಧ್ಯವಿಲ್ಲ ಹಾಗೆ ಅಂತಂದರೆ ಕೂಡ ಸಾಧ್ಯವಿರೋವಂಥವ್ರು ಮಾಡಿರಿ, ತುಂಬ ಒಳ್ಳೆಯದು. ಸಾಧ್ಯ ಇಲ್ಲದ ಪಕ್ಷದಲ್ಲಿ ಮನೆ ಚಿಕ್ಕದಾಗಿರುತ್ತೆ, ಅಪಾರ್ಟ್ಮೆಂಟು, ಚಿಕ್ಕ ಅಡುಗೆ ಮನೆ, ಅದಿಲ್ಲೇ ದೇವರ ಮನೆ, ಒಂದು ಸೆಲ್ಫ್ಲಿ ದೇವರಿಲ್ಲೋ ಒಂದು ಕುಂಡು ಒಳಗೆ ಸೆಲ್ಫ್ಲಿ ಕೂಡ್ತಿರ್ತಾರೆ. ಹಾಗಿರುವ ಪಕ್ಷದಲ್ಲಿ ಹೇಗೆ ದೀಪ ಮುಡಿಸೋದು? ಕೆಳಗೆ ಸಿಲಿಂಡರ್ ಇರುತ್ತೆ. ಹಾಗಿರುವ ಪಕ್ಷದಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಬೆಳಿಗ್ಗೆ ದೀಪ ಮುಡಿಸಿ ಮತ್ತು ಸಾಯಂಕಾಲ ಸ್ವಲ್ಪ ಹೊತ್ತು ದೀಪ ಮುಡಿಸಿ ಇಡೋವಂಥದ್ದು ವಿಶೇಷ ಅಂತ. ಇವತ್ತು ಕೆಲಸಗಳು ಅವರವರಿಗೆ ಬೇರೆ ಬೇರೆ. ಹಳೆ ಕಾಲದಲ್ಲಿ ಎಲ್ಲ ಮನೆ ಅಂತಂದರೆ ಎಲ್ಲರೂ ಇದ್ದರು. ಇವತ್ತು ಮನೆ ಅಂತಂದರೆ ತಂಗೋದಕ್ಕೆ ಬೇಕಾದ ಸ್ಥಳ ಅಂತ ಅಂಬ ಮಾದರಿ ಆಯೋತು. ಆದ ಕಾರಣ ತುಂಬ ಶಾಸ್ತ್ರವು ನೋಡುವಂಥದ್ದು ಕಷ್ಟ. ಅವರವರ ಏನೇನು ಸೌಕರ್ಯ ಇದೆಯೋ, ಎಷ್ಟು ದೂರ ಸೌಕರ್ಯ ಇದೆಯೋ ಅಷ್ಟು ದೂರ ಅದನ್ನು ಮಾಡೋಕೆ ಪ್ರಯತ್ನ ಮಾಡುವೊಂದು, ಮತ್ತು ಅದು ದೇವರ ಅದಕ್ಕೆ ಅನುಗ್ರಹ ಮಾಡಬೇಕು ಅಷ್ಟೇ ಹೊರತು ಎಲ್ಲರಿಂದ ಎಲ್ಲವೂ ಮುಡಿಯೋದ ಹಾಗೆ ಅಂತಂದ್ರೆ ಆಗೋದಿಲ್ಲ. ಎಷ್ಟು ಮುಡಿತೀಯೋ ಅಷ್ಟು ದೂರ ಇದನ್ನು ಫಾಲೋ ಮಾಡುವಂಥ. ಬೆಳಿಗ್ಗೆ ಸ್ನಾನ ಸಂಧ್ಯಾ ವಂದನ ಇದೆಲ್ಲ ಮಾಡಿ ದೇವರ ಮುಂದೆ ದೀಪವನ್ನು ಹಚ್ಚಿ ಇಟ್ಟು ಪೂಜೆಯನ್ನು ಮಾಡಿ ಮುಗಿಸ್ಬೇಕು. ಇದು ಒಂದು ಪಕ್ಕ. ಇದು ದೀಪ ಆ ಹೊತ್ತಿಗೆ ಕೊಂಚ ಉರಿತಾ ಇರುತ್ತೆ. ಮತ್ತು ಸಾಯಂಕಾಲ ಕೆಲಸ ಆಯಿತು, ಅವರ ಮನೆಗೆ ಬಂದಂದರೆ 5 ಗಂಟೆ 6 ಗಂಟೆ ಸುಮಾರಿಗೆ ಮುಡಿದಷ್ಟು ದೀಪ ಮುಡಿಸಿಟ್ಟು 2 ದೀಪ ಮುಡಿಸಿಟ್ರೆ ಸಾಕು. ಯಾವಾಗಲೂ ತುಂಬ ದೀಪ ಹಚ್ಚಿಡಬೇಕು, ಮನೆ ತುಂಬ ದೀಪ ಹಚ್ಚಿಡಬೇಕು ಹಾಗೆ ಅಂತ ಅಂಬೋದೆಲ್ಲ ಇಲ್ಲ. ಅಂದರೆ ಮನೆ ಚಿಕ್ಕದಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಹಳೆ ಕಾಲದಲ್ಲಿ ಮುಡಿಸಿರೋ ಅಂದರೆ ಮನೇಲಿ ದೇವರ ಪೂಜೆ ತನಿಯ, ದೇವರ ಮನೆ ಅಂತ ತನಿಯ ಇರೋದು. ಎಷ್ಟು ದೀಪ ಮುಡಿಸಿದ್ರು ಏನೂ ಆಗಲಾರದು. ಇವಾಗ ಆ ಸಂದರ್ಭ ಇಲ್ಲ, ಆದ ಕಾರಣ ಹಾಗೆ ಅಂತ. ಎರಡನೇದು, ಮನೆಯಲ್ಲಿ 2 ದೀಪ ಮುಡಿಸಿ ಇಟ್ಟರೆ ಕೂಡ ದೇವರ ಪೂಜೆ ಯಾವುದು ಮಾಡಿರೂ ಸರಿ, ಮೊದಲೇ ದೇವ್ರ ದೀಪ ಪಳಿಚ್ಚಂತ ಶುದ್ಧವಾಗಿರಬೇಕು. ಒಳ್ಳೆ ಶುದ್ಧವಾದ ಎಳ್ಳೆಣ್ಣೆ, ತುಪ್ಪ, ಇದು ಬಿಟ್ಟು ಬೇರೆ ಏನು ಎಣ್ಣೆ ಹಾಕೋಕ್ಕಿಲ್ಲ ದೇವ್ರ ದೀಪಕ್ಕೆ. ಇದು 2 ದಿಲ್ತಾನೆ ಮುಡಿಸಬೇಕು. ಈಗ ಮೀರಿ ಹೋದರೆ ತೆಂಗಿನೆಣ್ಣೆ ಒಂದು ಹಾಕ್ಬೋದು ಅಷ್ಟೇ, ಬೇರೆ ಯಾವುದರಿಂದ ದೀಪ ಮುಡ್ಸೋಕ್ಕಿಲ್ಲ ಹಾಗೆ ಅಂತ ಶಾಸ್ತ್ರ ಹೇಳುತ್ತೆ. ಮತ್ತು ಬೆಳಿಗ್ಗೆ ಕೊಂಚತ್ತು ದೀಪ ಮುಡಿಸಿಡಬೇಕು. ಸಂಜೆ 5:30 6 ಗಂಟೆ ಅಂದರೆ ಸೂರ್ಯ ಅಸ್ತಮನ ಆಗುವ ಸಂದರ್ಭದಲ್ಲಿ ದೀಪ ಮುಡಿಸಿಟ್ರೆ ತುಂಬ ವಿಶೇಷ. 2 ಸಂದರ್ಭದಲ್ಲೂ ಕೊಂಚತ್ತು ದೀಪ ಉರಿತಾ ಇದ್ದರೆ ಒಳ್ಳೆಯದು. ಮತ್ತು ದೇವರ ದೀಪವನ್ನು ತುಳಸಿ ಕಾಷ್ಟದಿಂದವೇ ಮುಡಿಸಬೇಕು ಅಂತ ಹೇಳ್ತಾರೆ. ಲಕ್ಷ್ಮೀ ದೇವರ ಸನ್ನಿಧಾನ ಇರುವುದರಿಂದ ತುಳಸಿ ಕಾಷ್ಟದಿಂದ ಮುಡಿಸಿ ಇಡಬೇಕು ಹಾಗೆ ಅಂತ. ಶಾಸ್ತ್ರ ಹೇಳೋ ಕಾಲದಲ್ಲಿ ಇದ್ದ ಈ ಭೂಲೋಕದ ಸ್ಥಿತಿಯೇ ಬೇರೆ, ಮನೆಗಳೆಲ್ಲ ಬೇರೆ ಬೇರೆ ಸೌಕರ್ಯದಿಂದ ಇತ್ತು. ಇವತ್ತು ಆ ಸೌಕರ್ಯಗಳೆಲ್ಲ ಇಲ್ಲ. ಇವತ್ತಿಗೆ ಎಷ್ಟು ಮುಡಿತೀವೋ ಅಷ್ಟು ದೂರ ಅದನ್ನು ಮಾಡಬೇಕು ಹಾಗೆ ಅಂತ. ರವೇರಸ್ತು ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್ ಯಸ್ಯ ತಿಷ್ಠತಿ ಗೃಹೇ ದೀಪಃ ತಸ್ಯ ನಾಸ್ತಿ ದರಿದ್ರತಃ. ಅಂದರೆ ದೀಪವನ್ನು ದೇವರಿಗೆ ಮುಡಿಸುವುದರಿಂದ ಏನು ಪ್ರಯೋಜನ ಹಾಗೆ ಅಂತ ಇದಕ್ಕೆ ಹೇಳುತ್ತೆ. ಇದರಲ್ಲಿ ಏನಂತಂದರೆ ಈ ಶ್ಲೋಕದಲ್ಲಿ ರವೇರಸ್ತು, ರವಿ ಅಂದರೆ ಸೂರ್ಯ ಅಸ್ತಮನ ಆಗುವ ಸಂದರ್ಭದಿಂದ ಸೂರ್ಯ ಉದಯದ ಅಂದರೆ ಮರನೇ ದಿವಸ ಬೆಳಿಗ್ಗೆವರೆಗೂ ಸೂರ್ಯ ಉದಯ ಆಗುವ ತನಕ ಯಾವ ಮನೆಯಲ್ಲಿ ದೀಪ ಉರಿತಾ ಇದೆಯೋ ದೇವರ ಮನೆಯಲ್ಲಿ, ಆ ಮನೆಯಲ್ಲಿ ಯಾವತ್ತೂ ದರಿದ್ರ ಬರೋದಿಲ್ಲ ಹಾಗೆ ಅಂತ ಅರ್ಥ ಇದಕ್ಕೆ. ಮತ್ತು ಭಗವಂತನನ್ನು ತೋರಿಸಿಕೊಡುವುದಕ್ಕೆ ದೀಪ ಅಂತ ಅರ್ಥ. ಅಂದರೆ ಮಂಗಳಾರತಿ ಮಾಡ್ತಾರೆ ಅಂತಂದರೆ ಮಂಗಳಾರತಿ ಆ ದೀಪದ ಮೂಲಕವಾಗಿ ದೇವರನ್ನು
ಈ ಜ್ಯೋತಿ ದೇವರ ಮೇಲೆ ಬೆಳಕು ಬೀಳುತ್ತಲ್ಲವ ದೀಪ ತೋರಿಸೋ ಮೇಲೆ ಆ ಬೆಳಕಿನಿಂದ ದೇವರನ್ನು ದರ್ಶನ ಮಾಡಬೇಕು. ಅದರಿಂದ ಸಕಲ ಪಾಪಗಳು ಪರಿಹಾರ ಆಗುತ್ತೆ, ನೂರಾರು ಜನ್ಮದ ಪಾಪಗಳು ಪರಿಹಾರ ಆಗತ್ತೆ ಅಂತಂಬೋದರಿಂದ ಮಂಗಳಾರತಿ ಮಾಡೋ ವೇಳೆ ದೇವರನ್ನು ನೋಡಬೇಕು. ಆ ಮಂಗಳಾರತಿ ಜ್ವಾಳ ಆ ಮುಖವಾಗಿ ದೇವರನ್ನು ನೋಡಬೇಕು, ಆ ಜ್ಯೋತಿ ರೂಪದಿಂದ ದೇವರನ್ನು ನೋಡಬೇಕು ಅಂತ ಹೇಳ್ತಾರೆ. ಮತ್ತು ದೀಪದಲ್ಲಿರುವತಕ್ಕಂಥ ದೇವತೆಗಳು, ಪ್ರಣತಿಯೊಳಗೆ ಭೂದೇವಿಯರು ಇರುತ್ತಾರೆ, ಎಣ್ಣೆಯೊಳಗೆ ಲಕ್ಷ್ಮೀ ದೇವರು, ಬತ್ತಿಯೊಳಗೆ ಶೇಷದೇವರು, ಪ್ರಕಾಶದೊಳಗೆ ವಾಯುದೇವರು, ಕಪ್ಪಿಯೊಳಗೆ ರುದ್ರದೇವರು. ಅಂದರೆ ಪ್ರಕಾಶ ಕಪ್ಪಿ ಅಂತಂದರೆ ದೇವರ ದೀಪ ಮುಡಿಸಿದರೆ ಆ ದೀಪದ ಜ್ವಾಳೆಯಲ್ಲಿ 3-4 ಕಲರ್ ಇರುತ್ತೆ, ಅದರೊಳಗೆ ಒಂದೊಂದು ದೇವತೆ ಇರ್ತಾರೆ ಅಂತ ಹೇಳ್ತಾರೆ. ಅದಲ್ಲಿ ದೀಪಕ್ಕೆ ಅಭಿಮಾನಿ ಸಚೀಪತಿ ಇಂದ್ರದೇವರು. ಹೀಗೆ ಈ ದೇವರ ದೀಪದಲ್ಲಿ ಇಷ್ಟು ದೇವತೆಗಳ ಸನ್ನಿಧಾನ ಇರುತ್ತೆ. ಇನ್ನು ದೀಪವನ್ನು ಮುಡಿಸೋ ವೇಳೆ ಹೇಳುವಂಥ ಶ್ಲೋಕಗಳು ಮಂತ್ರಗಳು ಬೇಕಷ್ಟಿದೆ. ಋಗ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ ದೇವರ ದೀಪ ಮುಡಿಸೋ ವೇಳೆ, ಅಗ್ನಿನಾಗ್ನಿ ಸಮಿಧ್ಯತೆ ಕವಿರ್ಗೃಹಪಾತಿರ್ಯುವ ಅವ್ಯವಾಜುಕ್ವಾಸ್ಯ. ಇದು ಋಗ್ವೇದದಲ್ಲಿ ಮಂತ್ರದಲ್ಲಿ ಹೇಳೋದು, ಗಂಡಸರು ಹೇಳುವಂಥದ್ದು. ಇದರಲ್ಲಿ ಹೆಂಗಸರು ಹೇಳಬಹುದು, ಗಂಡಸರು ಹೇಳಬಹುದು. ಈ ಶ್ಲೋಕವನ್ನು ದೀಪ ಹಚ್ಚುವಾಗ ಹೇಳಬೇಕಾದ ಮಂತ್ರ ಶ್ಲೋಕ ಅಂತಲೂ ಇಟ್ಟುಮೊಂದು. ದೀಪ ದೇವಿ ನಮಸ್ತುಭ್ಯಂ ಮಂಗಳೇ ಪಾಪನಾಶಿನಿ ಅಜ್ಞಾನಾಧಸ್ಯಮೇ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ. ಹಾಗೆ ಅಂತ ದೀಪದೇವಿಯಾದ ನಿನಗೆ ನಮಸ್ಕಾರ, ನಮಗೆ ಮಂಗಳವನ್ನು ಉಂಟು ಮಾಡಬವಳು ಮತ್ತು ಪಾಪವನ್ನು ನಾಶ ಮಾಡತಕ್ಕಂಥ ಶಕ್ತಿ ಇರುವಂಥವಳು, ಅಜ್ಞಾನವನ್ನು ಹೋಗಿಸಿ ನಮಗೆ ಸುಜ್ಞಾನವನ್ನು ಕೊಡು. ಹಾಗೆ ಅಂತ ಈ ದೀಪದೇವತೆಗೆ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹೀಗೆ ದೀಪವನ್ನು ಮುಡಿಸಿ ಇಡಬೇಕು, ದೀಪವನ್ನು ಮುಡಿಸಿ ಇಡಬೇಕು, ತುಂಬ ಅದೆಲ್ಲ ಓಕೆ. ಆದರೂ ಹಚ್ಚಿ ಇಟ್ಟು ದೀಪ ತುಂಬ ಮುಡಿಸಬೇಕು ಅಂತಿಲ್ಲ. 2 ದೀಪ ದೇವರ ಮುಂದೆ ಮುಡಿಸಿಟ್ಟು ದೂರ ಹೋಗಿ ನಮಸ್ಕಾರ ಮಾಡಿದರೆ ಸಾಕು. ಅದರ ದೀಪ ಹಚ್ಚಿ ಇಟ್ಟುಬಿಟ್ಟು ಇವಾಗೆಲ್ಲ ಕಲಗೆ ಸೆಲ್ಫೆಲ್ಲ ಕಲಗೆ ಇರುತ್ತೆ, ದೇವ್ರ ದೀಪ ಕಲಗೆ ಮುಡಿಸಿ ಇಡ್ತಾರೆ. ಮೇಲೆ ಏನೋ ತೆಗಿಯೋಕ್ಕೆ ಹೋಗೋ ವೇಳೆ ಸೀರೆ ಎಲ್ಲ ಹತ್ತಿಗಿಂತೆ ಅಂತ ಮೇಲೆ 2-3 ಸಂದರ್ಭಗಳು ನಡೆದಿದೆ. ಅದರಿಂದ ದೇವರ ಪೂಜೆ ಮಾಡಬೇಕು ಅಂದರೆ ದೇವರ ಪೂಜೆ ಹತ್ತಿರ 2 ದೀಪ ಮುಡಿಸಿಟ್ಟು ದೂರವಾಗಿದ್ದು ಪೂಜೆಯನ್ನು ಮಾಡಬೇಕು. ತುಂಬ ದೀಪ ಮುಡಿಸಿ ಇಡ್ತೀರಾ, ಬೇರೆ ಸಂದರ್ಭಗಳಲ್ಲಿ ದೀಪವನ್ನು ಮುಡಿಸಿ, ಅಂಗಳದಲ್ಲಿ ಮನೆ ಹೊರಗಡೆ ಇದೆಲ್ಲ ದೀಪಾವಳಿ ಸಂದರ್ಭದಲ್ಲಿ ದೀಪವನ್ನು ದಂಡೆ ಮುಡಿಸಿ ಇಡೋದರಿಂದ ಏನು ತಪ್ಪಿಲ್ಲ. ಆದಷ್ಟು ಆ ದೀಪ ನಮಗೆ ಒಳ್ಳೆಯ ಜ್ಞಾನವನ್ನು ಕೊಡಬೇಕು. ಅದೇ ಹೊತ್ತಿಗೆ ಅದರಿಂದ ನಾವು ಜಾಗ್ರತೆಯಾಗಿ ಇರಬೇಕು ಎಂಬುದನ್ನು ನಾವು ಜ್ಞಾಪಕಟ್ಟುಕೊಂಡು ದೀಪವನ್ನು ಮುಡಿಸಬೇಕು ಎಂಬುದಾಗಿ ಪ್ರಾರ್ಥನೆ. ಇನ್ನು ಮೇಲ್ಕೊಂಡ ವಿಷಯಗಳನ್ನು ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಶ್ರೀಕೃಷ್ಣಾಯ ನಮಃ.